ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವಿಶ್ವವಾಹಿನಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಮಾಗಡಿಯಲ್ಲಿರುವಂತ ಸೋಲೂರ್ ಹೋಬಳಿನ ಈಗ ನೆಲಮಂಗಲಗೆ ಸೇರಿಸಿದ್ದಾರೆ. ಅದ್ರ ಬಗ್ಗೆ ಯೂತ್ ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನಿದೆ ಅಂತ ಕೇಳೋಣ ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರು? ನಿತಿನ್ ಅಂತ. ಏನ್ ಓದ್ತಾ ಇದ್ದೀರಾ? ಫಸ್ಟ್ ಇಯರ್ ಅಲ್ಲಿ. ಮಾಗಡಿಯಿಂದನ ಸೋಲೂರ್ನ ನೆಲಮಂಗಲಗೆ ಇದ್ ಮಾಡಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ವರ್ಗಾವಣೆ ಅಂತ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಅವ್ರದ್ದೇ ಆದಂತ ಇಂಟೆನ್ಷನ್ ಇರ್ಬೋದು, ಪೊಲಿಟಿಕಲ್ ಇಂಟೆನ್ಷನ್ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಬಗ್ಗೆ ಇಂಟೆನ್ಷನ್ ಗಳು ಇರ್ಬೋದು. ಆದ್ರೆ ಒಂದೇನಂತಂದ್ರೆ ಸೋಲೂರು ಮಾಗಡಿಗೆ ಹತ್ರ ಇದೆ. ಅಲ್ಲಿನ ಜನಕ್ಕೆ ಅನುಕೂಲ ಆಗೋ ತರ ಮೊದಲು ನಾವು ಥಿಂಕ್ ಮಾಡಬೇಕು. ಇಲ್ಲಿ ಪಕ್ಕ ಬಿಳಗುಂಬ ಇದೆ, ಬಂಟ್ರಕುಪ್ಪೆ ಇದೆ, ಆಮೇಲೆ ಗದ್ರಾಯನಪಾಳ್ಯ, ಈ ಎಲ್ಲಾ ಊರುಗಳು ಮಾಗಡಿಗೆ ಹತ್ರ ಇದಾವೆ. ಅವ್ರ ತಾಲೂಕ್ ಕಚೇರಿ ಆಗಿರ್ಬೋದು, ಮುಂತಾದ ಯಾವುದೇ ಅವರ ಜಮೀನ್ಗೆ ಅಥವಾ ಲ್ಯಾಂಡ್ ಇಶ್ಯೂಸ್ ಏನೇ ಇಶ್ಯೂಸ್ ಗಳಿದ್ರು ಮಾಗಡಿಗೆ ಆರಾಮಾಗಿ ಬಂದು ಅವರು ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಅದೇ ಅವ್ರು ನೆಲಮಂಗಲಕ್ಕೆ ಹೋಗ್ಬೇಕು ಅಂತ ಅಂದ್ರೆ ದೂರ ಆಗುತ್ತೆ. ಬಸ್ ಫೆಸಿಲಿಟೀಸ್ ಗಳು ತೀರಾ ಕಡಿಮೆ ನೆಲಮಂಗಲಕ್ಕೆ ಇಲ್ಲ. ಹೋಗಿ ಅಲ್ಲಿಂದ ಆಚೆ ನೆಲಮಂಗಲ ಕಡೆ ಹೋಗ್ಬೇಕು. ಆದ್ರಿಂದ ಸೋಲೂರು ಮಾಗಡಿನಲ್ಲೇ ಇದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ. ಅದು ಅಲ್ಲದೆ ಸೋಲೂರು ಮಾಗಡಿ ತಾಲೂಕು ರಚನೆ ಆದಾಗಿಂದ ಸೋಲೂರು ಮಾಗಡಿನಲ್ಲೇ ಇರೋದು. ಮಾಗಡಿ ತಾಲೂಕಿನಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ಸೋಲೂರಿನಲ್ಲಿ ಆಗಿದ್ದಾವೆ. ಈಗ ಏಕಾಏಕಿ ಆಲ್ಮೋಸ್ಟ್ 75-70 ಇಯರ್ಸ್ ಇಂದ ಅಭಿವೃದ್ಧಿ ಮಾಡಿ ಅದನ್ನ ಅಲ್ಲಿಗೆ ಬಿಟ್ಕೊಡ್ಬೇಕು ಅಂದ್ರೂ ಸ್ವಲ್ಪ ಫೀಲ್ ಆಗುತ್ತೆ. ಆದ್ರೂ ಐತಿಹಾಸಿಕವಾಗಿನೂ ಸಹ ಮಾಗಡಿಗೂ ಸೋಲೂರು ತುಂಬಾ ನೆನಪಿದೆ. ಆಲ್ಮೋಸ್ಟ್ ಅಲ್ಲಿ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಕಾಲದಿಂದನೂ ಒಂದು ಐತಿಹಾಸಿಕವಾಗಿ ಒಂದು ಬಾಂಧವ್ಯ ಬೆಳೆದಿದೆ. ಆ ಎಲ್ಲಾ ಒಟ್ಟಾರೆಯಾಗಿ ಆ ಬಾಂಧವ್ಯ ಕಳೆದೋಗುತ್ತೆ ಅನ್ನೋದೊಂದು ದುಃಖ. ಸೊ ನಿಮ್ಮ ಫೈನಲ್ ಏನಂತಂದ್ರೆ ಮಾಗಡಿಲೇ ಇರ್ಬೇಕು, ನೆಲಮಂಗಲಗೆ ಬೇಡ ಅಂತ. ಮಾಗಡಿನಲ್ಲೇ ಇದ್ರೆ ಬೆಟರ್, ಜನಗಳಿಗೂ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀರಾ. ಮಾಗಡಿಯಿಂದ ಬೇರ್ಪಡಿಸಿ ನೆಲಮಂಗಲಗೆ ಇದ್ ಮಾಡಿದ್ದಾರೆ. ಹಂಗ್ ಮಾಡ್ಬಾರ್ದಾಗಿತ್ತು. ಆಕ್ಚುಲಿ ಅದು ತಪ್ಪು. ಯಾಕಂದ್ರೆ ಅವ್ರ ರೈತರು, ಸಣ್ಣ ಪುಟ್ಟ ರೈತರೆಲ್ಲ ಇರ್ತಾರೆ, ಅವ್ರ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ, ಓಡಾಡಕ್ಕಾಗಲ್ಲ. ಈಗಿರೋ ಪರಿಸ್ಥಿತಿಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇರಲ್ಲ, ಲೇಡೀಸ್ಗೆಲ್ಲ ಫ್ರೀ ಮಾಡ್ಬಿಟ್ಟು ಅದೆಲ್ಲ ಓಡಾಡಕ್ ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲಿ ಅಂದ್ರೆ ರಾಮನಗರ ಅಂದ್ರೆ ಹೆಂಗಿದ್ರು ಹತ್ರ ಇತ್ತಲ್ವಾ, ಏನೇ ಒಂದಕ್ಕೂ ಬೇಗ ಅಂದ್ರೆ ರಾಮನಗರಕ್ಕೆ ಹೋಗ್ಬೋದಾಯ್ತು. ಸೋಲೂರು ಅಭಿವೃದ್ಧಿ ಹೊಂದಿರೋ ಇದು ಸಿಟಿ ಆಗೈತೆ. ಇದು ರಾಜಕಾರಣಿಗಳು ಏನಂದ್ರೆ ಅವ್ರ ಪ್ರಾಪರ್ಟಿ ಎಲ್ಲ ಇರುತ್ತೆ, ಆ ರಿಯಲ್ ಎಸ್ಟೇಟ್ ಅದೆಲ್ಲ, ಅದ್ರ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಆ ತರ ಎಲ್ಲ ಮಾಡಿರ್ತಾರೆ. ಅದು ಸಣ್ಣ ಪುಟ್ಟ ರೈತರಿಗೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರೋರ್ಗೆ, ಕಾರ್ಖಾನೆ ಇಟ್ಕೊಂಡಿರೋರ್ಗೆ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದ್ ಮಾಡ್ಬಾರ್ದಾಗಿತ್ತು. ಇದ್ರ ಬಗ್ಗೆ ಎಲ್ಲ ಹೋರಾಡ್ತಿದ್ದಾರೆ ಹಲವಾರು ಸಂಘಟನೆಗಳು, ಸಂಘಗಳು ಎಲ್ಲ ಮಾಡ್ತಿದ್ದಾರೆ. ನೆನ್ನೆ ಒಬ್ರನ್ನ ಫಂಕ್ಷನ್ ಕರ್ಸಿದ್ದು, ಅವರು ಅದ್ರ ಬಗ್ಗೆನೇ ಹೇಳಿದ್ರು. ಮಾಡಬಾರ್ದಾಗಿತ್ತು. ಮಾಗಡಿ ಸೋಲೂರ್ ಅನ್ನೋದು ಮಾಗಡಿಗೆ ಕಳ್ಸೋ ತರ ಇತ್ತು, ಹತ್ರ ಇತ್ತು ಜನಗಳಿಗೆಲ್ಲ ಅಂತೆಲ್ಲ ಹೇಳಿದ್ರು. ನೀವುನು ಒಂದು ಪೇಜ್ ಐತೆ, ಅದಕ್ಕೆಲ್ಲ ನಿಮ್ಗೆ ಗೊತ್ತಿರೋದನ್ನ ಅಪ್ಲೋಡ್ ಮಾಡಿ ಅಂತ. ಬಟ್ ಅದು ಮಾಡಿರೋ ತಪ್ಪು. ಹಿಂಗಿದೇ ತರ ರಾಮನಗರನು ಮಾಡಿದ್ರು, ಬೆಂಗಳೂರ್ಗ ಇದಕ್ಕೆ ಸೇರ್ಸಿದ್ರು, ಅದನ್ನು ದಕ್ಷಿಣಕ್ಕೆ ಮಾಡಿದ್ರು, ಅದನ್ನು ಮಾಡಬಾರ್ದಾಗಿತ್ತು. ಇವರೆಲ್ಲ ರಾಜಕೀಯ ವ್ಯವಸ್ಥೆಗೆ ಅವ್ರವ್ರದ್ದೆಲ್ಲ ದುರುಪಯೋಗ ಮಾಡ್ಕೊಳ್ಳೋದಿಕ್ಕೆ ಅಂತ ಜನಸಾಮಾನ್ಯ ಅವ್ರ ಮೇಲೆ ಅಟ್ಟಾಸ ತೋರಿಸ್ತಿದ್ದಾರೆ. ನೀವು ಯೂತ್ ಆಗಿ ಏನು ಸ್ಟೆಪ್ಸ್ ತಗೊಬೇಕು ಅನ್ಕೊಂಡಿದೀರಾ? ಸ್ಟೆಪ್ಸ್ ಅಂತ ಅಂದ್ರೆ ಯೂತ್ ಎಲ್ಲ ಏನಿಲ್ಲ ಮೇಡಮ್, ನಾವ್ ದೊಡ್ಡ ರಾಜಕಾರಣಿಗಳವರು ಅವ್ರು ಹೇಳ್ದಂಗೆ ನಡೀತಾ ಇರುತ್ತೆ. ಜನಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ. ಇಲ್ಲ ಅಂದ್ರೆ ಅವ್ರ ಆಪೋಸಿಟ್ ಆಗಿ ಮಾತಾಡಿರೋರಿಗೆ ಏನಾದ್ರು ಸಣ್ಣ ಪುಟ್ಟ ಗಿಟ್ಲಿಮೆಂಟ್ ಅಂತ ಮಾಡಿ ಸುಮ್ಮನೆ ಇರಿಸ್ಬಿಡ್ತಾರೆ. ನಾವ್ ಯೂತ್ ಕಳಕೆಲ್ಲ ಏನಿತ್ತು ಹೇಳಿ, ಅಂದ್ರೆ ಓಟ್ ಹಾಕ್ಬಿಟ್ಟು ಗೆಲ್ಸ್ಬೇಕಿದ್ರೇನೆ ಅದೇ ಒಬ್ರೆ ಎಲ್ಲಾರು ಮನಸ್ಥಿತಿನ ಒಂದೇ ತರ ಬಂದು ಓಟ್ ಹಾಕ್ಬೇಕಿದ್ರೇನೆ ಒಳ್ಳೆ ರಾಜಕಾರಣಿಗಳು ಆಡ್ಸರ್ ಈ ತರ ಎಲ್ಲ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ನಮ್ದು ಅಂತ ಹೇಳ್ಬೋದು. ವ್ಯಕ್ತಿನ ಆಯ್ಕೆ ಮಾಡ್ಬೇಕು. ಎಲ್ಲಾ ದುಡ್ಡಿರೋರ್ನೇ ನೋಡ್ತಾರೆ, ಅದಕ್ಕೆ ಬೆಂಬಲ ಮಾಡ್ತಾರೆ. ಏನ್ ಮಾಡೋದು, ಮನೆ ಹಾಳು ಮಾಡೋರ್ನೇ ಜಾಸ್ತಿ ನೋಡೋದು ಜನ, ಮನೆ ಉದ್ಧಾರ ಮಾಡೋರ್ನಲ್ಲ ಅಷ್ಟೇ. ಧನ್ಯವಾದ. ಎಲ್ಲಿಂದ? ನಮ್ದು ಇಲ್ಲೇ ಮಾಗಡಿ. ಏನ್ ಓದ್ತಾ ಇರೋದು? BA ಫೈನಲ್ ಇಯರ್. ಈಗ ಮಾಗಡಿಯಿಂದ ಸೋಲೂರ್ನ ಬೇರ್ಪಡಿಸಿದ್ದಾರೆ, ನೆಲಮಂಗಲಗೆ ಇದ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಅನಿಸಿಕೆ? ನನ್ ಪ್ರಕಾರ ಸೋಲೂರು ಮಾಗಡಿಗೆ ಇದ್ರೆ ಚಂದ. ಯಾಕಂದ್ರೆ ನಮ್ಮ ಸೋಲೂರು ನಮ್ಮ ಮಾಗಡಿಗೆ ಕಳ್ಸ ಇದ್ದಂಗೆ, ರಾಮನಗರ ಜಿಲ್ಲೆಗೆ ಹತ್ರ ಆಗುತ್ತೆ. ಜನಗಳಿಗೆ ಎಲ್ಲಾ ಕಡೆ ಅನುಕೂಲ ಇರೋದು ನಮ್ಮ ಮಾಗಡಿಗೆನೆ. ನಮ್ಮ ಮಾಗಡಿ ಕನ್ನಡ ಪರ ಸಂಘಟನೆಗಳು, ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ, ರೈತ ಸಂಘಟನೆಗಳು, ಈ ಪತ್ರಕರ್ತರು ಎಲ್ಲ ಹೋಗಿ ಮುಖಂಡರೆಲ್ಲ ರಾಜಭವನಕ್ಕೆ ಮೊನ್ನೆ ಅರ್ಜಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಮಾತಾಡಿದ್ದಾರೆ. ಬಟ್ ಅವ್ರನ್ನ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಓಡಾಡ್ತಿದ್ದಾರೆ. ನಮ್ಮ ಸೋಲೂರು ನಮ್ಮ ಮಾಗಡಿ ಪರನೇ ಇರ್ಲಿ ಅಂತ. ಮಾಗಡಿಗಿದ್ರೆ ಒಳ್ಳೇದು, ರೈತರಿಗೂ ಅನುಕೂಲ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅನುಕೂಲ. ಎಲ್ಲಿಂದ? ನಾವಿಲ್ಲ ಮಾಗಡಿ. ಏನ್ ಓದ್ತಾ ಇರೋದು? ಫೈನಲ್ ಇಯರ್ BA. ಮಾಗಡಿಯಿಂದ ಬೇರ್ಪಡಿಸಿ ನೆಲಮಂಗಲಕ್ಕೆ ಇದ್ ಮಾಡಿದ್ದಾರೆ, ಸೇರ್ಸಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಫಸ್ಟ್ ಆಫ್ ಆಲ್ ಅದು ತಪ್ಪು ಮಾಡಿರೋದು. ಅಂದ್ರೆ ಮಾಗಡಿ ಇರ್ಬೇಕಿತ್ತು. ಮಾಗಡಿಗೆ ಮೇನ್ ಇದ್ದಿದೆ ಸೋಲೂರು. ಅಂದ್ರೆ ಎಲ್ಲಾ ತರ ಇದ್ರು ಏನು ಅಭಿವೃದ್ಧಿ ಎಲ್ಲ ಆಗಿದ್ದು ಸೋಲೂರಲ್ಲೇ.
ಮೈನ್ ಪ್ರಾಪರ್ಟೀಸ್ ಎಲ್ಲ ಇದ್ದಿದೆ ಸೋಲರ್ ಅಲ್ಲಿ. ಅದರಿಂದ ಅದು ಬೇರ್ಪಡಿಸಬಾರ್ದಾಗಿತ್ತು, ಪಡಿಸ್ಬಿಟ್ಟಿದ್ದಾರೆ. ಮತ್ತೆ ಅದನ್ನ ವಾಪಸ್ ಪಡಿಬೇಕು ಅಂತ ಏನು ಅದು ಇದು ಮಾಡ್ತಿದ್ದಾರೆ, ಅರ್ಜಿಗಳೆಲ್ಲ ಕೊಡ್ತಿದ್ದಾರೆ, ಹೋರಾಟ ಮಾಡಿ. ಹೋರಾಟ ಎಲ್ಲ ಮಾಡ್ತಿದ್ದಾರೆ ಕರ್ನಾಟಕ ಪರ ಸಂಘಟನೆಗಳೆಲ್ಲ. Okay. ಅದು ಮಾಡಿರೋ ತಪ್ಪೆ. ಅದು ಹೇಳ್ಬೇಕಂದ್ರೆ ಮಾಗ್ಡೇರಿ ಇರ್ಬೇಕಿತ್ತು ಅದು. ಅದು ಇದಾಗಿ ರೈತರಿಗೆ ಅಂತ ಹೇಳ್ತಾರೆ. ಹೌದು, ರೈತರಿಗೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಇಲ್ಲಿಂದ ಅವರು ಮಾಗಡಿಗೆ ಹತ್ರ ಆಗಿತ್ತು ಎಲ್ಲಾದ್ರಲ್ಲೂ. ಈಗ ನೆಕ್ಸ್ಟ್ ರಾಮನಗರ ಎಲ್ಲ ಆರಾಮ ಅಲ್ಲೇ ಹೋಗ್ಬೋತಿತ್ತು. ನೆಕ್ಸ್ಟ್ ಈಗ ಅವ್ರ ನೆಲಮಂಗಲ ಎಲ್ಲ ಹೋಗಿ ಅವ್ರಿಗೂ ಸುಮ್ಮನೆ ತೊಂದರೆ ಆಗುತ್ತೆ. ಬಟ್ ಅವ್ರು ಓಟ್ ಹಾಕೋದು ನೆಲಮಂಗಲದಲ್ಲೇ. ವೋಟ್ ಹಾಕೋದು ನೆಲಮಂಗಲಕ್ಕೆ ಇರ್ತಾ ಇದೆ. ಬಟ್ ರೈತರಿಗೆ ಏನು ಅಂದ್ರೆ ಮಾರಾಟ ವಸ್ತು ಬೆಳೆದಿದ್ನ ಮಾಡಿ ಹಾಕ್ಬೇಕು, ಅದು ನಮ್ ಸೋಲು ರೈತರು. Okay.